ನಮಸ್ಕಾರ. ನಾನು ಈ ದಿನ ಒಂದು ಮಜ್ಜಿಗೆ ಹುಳಿ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ, ಸುರಿದು ಊಟ ಮಾಡುವಂಥದ್ದು. ನೋಡಿ, ಇದು ದೀವಲ್ಸು ಅಂತ ಹೇಳ್ತಾರೆ, ಎಲ್ಲ ಕಡೆ ಸಿಗುತ್ತೆ. ಅದರಿಂದ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ. ಬನ್ನಿ, ಈಗ ಮಜ್ಜಿಗೆ ಹುಳಿ ಮಾಡೋ ವಿಡಿಯೋ ನೋಡ್ತಾ ಹೋಗೋಣ. ಚೆನ್ನಾಗಿ ಬೆಳೆದಿರೋ ಒಂದು ದೀವಲ್ಸನ್ನ ನಾನು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸಿಪ್ಪೆ ತೆಗೆದು ಹೆಚ್ಚೋಣ. ನೋಡಿ, ಭಾಗ ಮಾಡ್ಕೊಂಡಿದ್ದೀನಿ ದೀವಲ್ಸನ್ನು, ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಈಗ ಮತ್ತೆ ಸಿಗದಿಟ್ಟುಕೊಂಡಿದ್ದೀನಿ, ಸಿಪ್ಪೆ ತೆಗೆದಿದ್ದೀನಿ. ಮೇಲಿನ ತಿರುಳಿದೆಯಲ್ಲ, ಸ್ವಲ್ಪ ಲೈಟಾಗಿ ತೆಗಿಬೇಕು. ಮತ್ತೆ ಸಣ್ಣ ಪೀಸ್ ಮಾಡಿದ್ದೀನಿ. ಈಗ ಈ ಪೀಸನ್ನು 1 ಇಂಚ್ ಅಳತೆಗೆ ಹೆಚ್ಚಿಟ್ಕೊಂಡಿದ್ದೀನಿ. ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಲೋಟದಷ್ಟು ನೀರು ಹಾಕಿದ್ದೀನಿ. ಈಗ ನೀರು ಸ್ವಲ್ಪ ಕಾಯಬೇಕು. ಹಾಗೆ ಉಪ್ಪು ಹಾಕೋಣ ರುಚಿಗಾಗೋಷ್ಟು. ಇಲ್ಲಿ ನಾನು 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಈ ಎಣ್ಣೆ ಹಾಕಿದರೆ ಹೋಳುಗಳು ಬೇಗ ಬೇಯುತ್ತೆ. ಈಗ ಹೆಚ್ಚಿಟ್ಕೊಂಡಿರೋ ಹೋಳುಗಳನ್ನು ಹಾಕೋಣ. ಒಂದು ಸರಿ ಚೆನ್ನಾಗಿ ಮಗುಚೋಣ. ಹಾಗೆ ಒಂದು ಪ್ಲೇಟ್ ಮುಚ್ಚೋಣ, ಚೆನ್ನಾಗಿ ಬೇಯಲಿ. ಈಗ ಮುಚ್ಚಿದ ಪ್ಲೇಟು ತೆಗೆಯೋಣ. ಹೋಳುಗಳು ಚೆನ್ನಾಗಿ ಬೆಂದಿದೆ. ಈಗ ಮಸಾಲೆ ರೆಡಿ ಮಾಡೋಣ. ಮಜ್ಜಿಗೆ ಹುಳಿಗೆ ಕಾಯಿ ಚೆನ್ನಾಗಿ ಹಾಕಬೇಕು. 1 ಹೋಳು ಕಾಯಿ ಹೂವನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿಟ್ಕೊಂಡಿದ್ದೀನಿ. 4 ಕರಿಬೇವಿನ ಎಲೆ, 2 ದಂಟು ಕೊತ್ತಂಬರಿ ಸೊಪ್ಪು ಹಾಕಿಟ್ಕೊಂಡಿದ್ದೀನಿ. ಹಾಗೆ ಒಂದು ತಟ್ಟೆಯಲ್ಲಿ 1 ಸ್ಪೂನು ಕೊತ್ತಂಬರಿ, ಅರ್ಧ ಸ್ಪೂನು ಜೀರಿಗೆ, 5 ಜೀರಿಗೆ ಮೆಣಸಿನ್ಕಾಯಿ, 1/4 ಸ್ಪೂನು ಸಾಸಿವೆ ಇಟ್ಕೊಂಡಿದ್ದೀನಿ. 1 ಸ್ಪೂನು ಅಕ್ಕಿನ 1 ಗಂಟೆ ಮುಂಚೆ ನೆನೆಸಿ ತೊಳೆದು ಇಲ್ಲಿ ರುಬ್ಬಕ್ಕೆ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಪರಿಮಳಕ್ಕೆ ಹಿಂಗೆ ಹಾಕಿದ್ದೀನಿ. ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಈಗ ಹಾಕಿ ಅರ್ಧ ಲೋಟದಷ್ಟು ನೀರು ಹಾಕೋಣ. ಹಾಗೆ ನಯಸ್ಸಾಗಿ ರುಬ್ಬೋಣ. ಈಗ ಮಸಾಲೆ ರುಬ್ಬಿ ಆಗಿದೆ. ದೀವಲ್ಸಿಕಾಯಿ ಹೋಳುಗಳು ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿರುವ ಮಸಾಲೆಯನ್ನು ಈ ಪಾತ್ರೆಗೆ ಹಾಕಿ ಚೆನ್ನಾಗಿ ಮೊಗ್ಚೋಣ. ಈಗ 1 ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಮತ್ತೆ ಮಿಕ್ಸ್ ಮಾಡೋಣ. ಈಗ ಮಸಾಲೆ ಹಾಕಿದ ಮೇಲೆ ರುಚಿಗಾಗಷ್ಟು ಉಪ್ಪು ಹಾಕೋಣ. ಹಾಗೆ ಚೆನ್ನಾಗಿ ಮೊಗ್ಚೋಣ. ಒಂದು ಸರಿ ಕುದಿಯಕ್ಕೆ ಇಡೋಣ. ಈಗ ಮಜ್ಜಿಗೆ ಹುಳಿ ಕುದಿತಾ ಬಂತು. 1 ಸೌಟು ಸಿಹಿ ಮೊಸರನ್ನ ಸೇರಿಸೋಣ. ಮೊಸರು ಹಾಕಿದ ಮೇಲೆ ಕುದಿಸ್ಬಾರ್ದು. ಈಗ ಗ್ಯಾಸ್ ಆಫ್ ಮಾಡೋಣ. ಹಾಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ರುಚಿಯಾದ ಮಜ್ಜಿಗೆ ಹುಳಿ ರೆಡಿ ಆಯಿತು. ಈಗ ಪರಿಮಳಕ್ಕೊಂದು ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೋಟು ಇಟ್ಟಿದ್ದೀನಿ. 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, 4 ಕರಿಬೇವಿನ ಎಲೆ, ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ. ಹಾಗೆ ಪರಿಮಳಕ್ಕೆ ಹಿಂಗೆ ಹಾಕಿದ್ದೀನಿ. ಹಿಂಗೆ ಮಜ್ಜಿಗೆ ಹುಳಿಗೆ ತುಂಬ ಪರಿಮಳ ಕೊಡುವಂಥದ್ದು. ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಈಗ ಸಾಸಿವೆ ಕಾಳು 1 ಸ್ಪೂನ್ ಹಾಕ್ತೀನಿ. ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಲಿ. ಒಗ್ಗರಣೆ ಫ್ರೈ ಆಯಿತು. ಈಗ ಮಜ್ಜಿಗೆ ಹುಳಿಗೆ ಹಾಕೋಣ. ಒಗ್ಗರಣೆ ಯಾವಾಗಲೂ ಹೀಗೆ ತೇಲ್ತಾ ಇರಬೇಕು, ಆವಾಗ ತುಂಬ ಪರಿಮಳ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿದ್ರಲ್ಲ, ರುಚಿಯಾದ ದೀವಲ್ಸಿನಕಾಯಿ ಮಜ್ಜಿಗೆ ಹುಳಿ ರೆಡಿ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನೋಡಿದ್ರಲ್ಲ ಮಜ್ಜಿಗೆ ಹುಳಿ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.